ಹಾಯ್, ವೆಲ್ಕಮ್ ಟು ಸೋಮೇಗೌಡ ಯೂಟ್ಯೂಬ್ ಚಾನಲ್. ನಾನು ಫಸ್ಟಲ್ಲಿ ಒಂದು 4 ನಿಮಿಷ ಮಾತನಾಡಲಿಲ್ಲ, ಏಕೆಂದರೆ ಹಕ್ಕಿಗಳ ಬಗ್ಗೆ ಮತ್ತು ಇಲ್ಲಿನ ವಾತಾವರಣ ಬಗ್ಗೆ ನಿಮಗೆ ಗೊತ್ತಾಗಲಿ ಅಂದ್ಬಿಟ್ಟು. ಮತ್ತು ಈ ದಿನ ನಾನು ನಿಮಗೆ ನಿಮ್ಮ ಹಳ್ಳಿಯಲ್ಲಿ ಯಾವ ರೀತಿ ಕೆಲಸ ಮಾಡ್ತೀನಿ ಅನ್ನೋದ್ರ ಬಗ್ಗೆ ತಿಳಿಸ್ತೀನಿ. ಎಸ್ಪೆಷಲಿ ಮಳೆಗಾಲದಲ್ಲಿ ಅಲ್ಲ, ಈ ಕಡೆ ಚಳಿಗಾಲದಲ್ಲೂ ಅಲ್ಲ, ಅದರಲ್ಲಿ ಯಾವ ರೀತಿ ಕೆಲಸ ಮಾಡಿದ್ರಿ ಅಂತ ಗೊತ್ತಾಗುತ್ತೆ. ಇನ್ನೊಂದೇನೆಂದರೆ, ಸೋಮಾರಿತನದಿಂದ ಕೂತಿರೋ ನಮಗೆ ಮನೆಗಳಲ್ಲೇ ಕೆಲಸ ಮಾಡೋದು ಕಷ್ಟ ಅಂದರೆ ಹೊಲ್ದಲ್ಲಿ ಮಾಡೋಕ್ಕಾಗುತ್ತಾ? ಹಾಗಂತ ಬಿಡೋಕ್ಕೂ ಆಗಲ್ಲ, ಮಾಡೋಕ್ಕೂ ಆಗಲ್ಲ. ಹಂಗನ್ಬಿಟ್ಟು ದೊಡ್ಡವ್ರನ್ನೂ ಅಷ್ಟೇ ಕಳ್ಸೋಕ್ಕೂ ಆಗಲ್ಲ, ಬಿಡೋಕ್ಕೂ ಆಗಲ್ಲ. ಈ ಮಳೆ ಹೇಳ್ದೆ ಕೇಳದೆ ಬರುತ್ತೆ. ಹಾಗಂತ ಹೊಲಗಳಲ್ಲಿ ಎಲ್ಲ ಕೊಯ್ದಿರೋದನ್ನ ಬಿಡೋಕ್ಕಾಗಲ್ಲ. ಅದರಲ್ಲಿ ನಾವು ಮಾಡಿರೋ ಕೆಲಸ ಹೇಳೋಕ್ಕೂ ಆಗಲ್ಲ, ಬಿಡೋಕ್ಕೂ ಆಗಲ್ಲ. ಆ ರೀತಿ ಇರುತ್ತೆ. ಟೆಕ್ನಾಲಜಿನ ನಂಬ್ಕೊಂಡು ಬೆಳಗ್ಗೆಯಿಂದ ಇದ್ರಿ, ಟೆಕ್ನಾಲಜಿ ಕೈ ಕೊಡ್ತು. ಹಾಗಂತ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕ್ಕೊಂಡಿರೋದಕ್ಕೂ ಆಗಲ್ಲ. ಈ ಕಡೆ ಮಳೆಯಲ್ಲಿ ಸ್ನಾನ ಮಾಡೋಕ್ಕೂ ಆಗಲ್ಲ. ಹಾಗನ್ಬಿಟ್ಟು ಸ್ನಾನ ಮಾಡದೇ ಇರೋಕ್ಕೂ ಆಗಲ್ಲ. ಆ ಥರ ಮಳೆ ಬೀಳ್ತಾ ಇದೆ. ಬೇಸಿಗೆಗಾಲಲ್ಲಿ ನೋಡಿದ್ರೆ ಬಿಸಿಲು, ವಿಪರೀತ ಬಿಸಿಲು. ಅದರಲ್ಲಿ ಬಿಸಿಲಲ್ಲಿ ಸ್ನಾನ ಮಾಡೋದಕ್ಕೆ ನೀರು ಕಾಯಿಸೋ ಹಾಗೆ ಇರಲ್ಲ, ಆ ಥರ ಇರುತ್ತೆ. ಇನ್ನು ಪ್ರಾಣಿಗಳ ಪರಿಸ್ಥಿತಿ ಅಂತೂ ಹೇಳೋಕ್ಕೆ ಆಗಲ್ಲ. ನಮಗಾದರೂ ಊಟ ಸಿಗುತ್ತೆ, ಈಗ ಕೆಲಸ ಮಾಡಲಿಲ್ಲ ಅಂದರೆ ಪ್ರಾಣಿಗಳಿಗೆ ಊಟನೇ ಇಲ್ಲ. ಹಾಗಂತ ನಾವು ಹೊಲ ಗದ್ದೆ ನೋಡಿರೋರಲ್ಲ, ನಾವು ಮೊದಲೇ ಸೋಮಾರಿಗಳು. ಅದರಲ್ಲೂ ಪಾಪ ದೊಡ್ಡವ್ರು ಕೆಲಸ ಮಾಡ್ತಾರೆ, ವಯಸ್ಸಾಗಿದೆ ಅವ್ರಿಗೆ ಅಂದ್ಬಿಟ್ಟು ಅವ್ರ ಜೊತೆ ಬಂದರೆ ಅವ್ರಿಗೆ ಈ ಕೆಲಸ ಮಾಡಬೇಡ, ಆ ಕೆಲಸ ಮಾಡಬೇಡ ಅಂತಾರೆ. ಪಾಪ ಅವರೊಬ್ಬರೇ ಮಾಡ್ತಾರೆ ಅಂದ್ಬಿಟ್ಟು ಬಂದು ಯಾವುದೋ ಒಂದು ಕೆಲಸ ಮಾಡೋಕ್ಕೋದ್ರೆ ಈ ಕೆಲಸ ಈಗ ಮಾಡಿದೆ, ಆ ಕೆಲಸ ಆಗ ಮಾಡಿದೆ ಅಂತಾರೆ. ಏನೋ ಮನೆಯಲ್ಲಿ 4 ಜನಕ್ಕೆ ಹೊಟ್ಟೆ ತುಂಬಿಸೋ ನಾವು ಇನ್ನೂ 4 ಜನಕ್ಕೆ ಹೊಟ್ಟೆ ತುಂಬಿಸೋಣ ಅಂದರೆ, ನಿನ್ನ ಹೊಟ್ಟೆನೇ ನೀನು ತುಂಬಿಸ್ಕೋ, ಇನ್ನು ಬೇರೆಯವ್ರ ಹೊಟ್ಟೆ ಹೇಗೆ ತುಂಬಿಸ್ತೀಯಾ ಅಂತಾರೆ. ಹಾಗೂ ಅಂತ ನಿಮ್ಮನ್ನೇನೋ ಲೈಕ್ ಮಾಡಿ ಅಂದರೆ, ನೀನು ಮಾಡಿರೋ ಗನಂದಾರಿ ಕೆಲಸಕ್ಕೆ ಲೈಕ್ ಬೇಕಾ ಅಂತಾರೆ. ಓಕೆ, ಶೇರ್ ಮಾಡಿ ಅಂದರೆ, ನಮಗೆ ಶೇರ್ ಮಾಡಿದ್ಯಾ, ನಾವು ಯಾರಿಗೆ ಶೇರ್ ಮಾಡಲಿ ಅಂತೀರಿ. ಓಕೆ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂದರೆ, ಯಾವ ಗನಂದಾರಿ ಕೆಲಸ ಮಾಡಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಅಂತೀರಿ. ಒಟ್ಟಿನಲ್ಲಿ ನಮಗೆ ಫಾಲೋಯಿಂಗೇ ಇಲ್ಲ ಅಂತೀರಿ. ಪ್ಲೀಸ್ ಅವ್ರ ಮಾತನ್ನ ಬಿಡಿ, ನಮಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇ ಪಕ್ಕದಲ್ಲಿರೋ ಬೆಲ್ಲೈಕನ್ ಹಂಗೆ ಬಾರಿಸೇ ಬಿಡಿ. ಹೋಗ್ಲಿ ಬಿಡ್ರಿ, ಏನಾದರೂ ಬೇಗ ಬೇಗ ಕೆಲಸ ಮಾಡೋಣ ಅಂದರೆ ಜಾರು ಬೀಳ್ತೀರಿ. ಹಂಗನ ಎದ್ದು ಬಿದ್ದನೋ ಅಂತ ಹೋಗೋಣ ಅಂದರೆ ಮತ್ತೆ ಬೈಸ್ಕೊಳ್ತೀರಿ. ಈ ಮಳೆಯಲ್ಲೂ ಇರೋಕ್ಕಾಗಲ್ಲ, ಹಾಗಂತ ಚಳಿಯಲ್ಲೂ ಇರೋಕ್ಕಾಗಲ್ಲ. ಮನೆಯಲ್ಲಿ ಏನಾದರೂ ಬೆಡ್ಶೀಟ್ ಹೊತ್ಕೊಂಡು ಮಲ್ಕೊಳ್ಳೋಣ ಅಂದರೆ ಇನ್ನೂ 4 ಜನ ಹೊಟ್ಟೆ ತುಂಬಿಸ್ಲೇಬೇಕು. ಹಾಗಂತ ನಾವು ಮನಃಶಾಂತಿ ಎಲ್ಲಿದೆ ಹೇಳಿ? ಮನಃಶಾಂತಿನೂ ಇಲ್ಲ. ಈ ಕಡೆ ಮಳೆ, ಈ ಕಡೆ ಬಿಸಿಲು ಇಲ್ಲ. ನಮ್ಮ ಕಡೆ ಅಂತೂ ವಿಪರೀತ ಬಿಸಿಲು ಕಾಲಲ್ಲೂ ಇರೋಕ್ಕಾಗಲ್ಲ. ಈಗಂತೂ ಚಳಿ ಅಂದರೆ ಚಳಿ. ಹಂಗನ್ಬಿಟ್ಟು ಮಳೆ ರಾಯ ಸುಮ್ಮನೆ ಇರ್ತಾನ? ಸುಮ್ಮನೆ ಇರಲ್ಲ. ನಮ್ಮನ್ನು ಚಳಿ ಅಂತ ಸ್ವೆಟ್ರ್ ಹಾಕೊಳಕ್ಕೂ ಬಿಡಲ್ಲ, ಮಳೆ ಅಂತ ಛತ್ರಿ ಹಿಡ್ಕೊಳಕ್ಕೂ ಬಿಡಲ್ಲ. ಏನ್ರಿ ನಾವು ಮಾಡೋದು? ಸರಿ, ನಮ್ಮ ಪಾಡು ಹೆಂಗೋ ಮುಗಿಯೋಯ್ತು. ನಮ್ಮ ಮನೆ ಇರೋರು ಪಾಪ ವಯಸ್ಸಾಗಿದೆ, ಅವ್ರಿಗಾದ್ರೂ ಹೆಲ್ಪ್ ಮಾಡೋಣ ಅಂದರೆ ನೀನು ಯಾವ ಹೆಲ್ಪ್ ಮಾಡ್ತೀಯಾ ಅಂತಾರೆ. ಹಂಗಂತ ನಾವು ಏನು ಮಾಡ್ಬೇಕು ನೀವೇ ಹೇಳಿ? ಹೋಗ್ಲಿ ಬಿಡಿ, ನಮ್ಮ ಕರ್ಮ ಅಂತ ಸುಮ್ಮನೆ ಇರೋಣ ಅಂದರೆ ಅಂತ ಟೆಕ್ನಾಲಜಿ ನಂಬ್ಕೊಂಡು ಬೆಳಗ್ಗೆಯಿಂದ ವೆಯ್ಟ್ ಮಾಡಿದ್ರೆ ಆ ಟೆಕ್ನಾಲಜಿ ಕೈ ಕೊಟ್ಟು ನಮ್ಮ ತಲೆ ಮೇಲೆ ಟೋಪಿ ಹಾಕ್ತು. ಅದ್ರ ತಲೆದ ಮೇಲೆ ಟೋಪಿ ಹಾಕ್ರಿ ಅಂತ ನಾವು ಅದನ್ನ ಅಂದರೆ ಅದು ನಮ್ಮ ತಲೆ ಮೇಲೆ ಟೋಪಿ ಹಾಕ್ತು. ನೋಡ್ರಿ ಮಳೆ ಯಾವ ರೀತಿ ಬರ್ತಿದೆ ಅಂತ. ಈ ಕಡೆ ನೆನೆಯೋದು ಇಲ್ಲ, ಈ ಕಡೆ ಬಿಡೋದು ಇಲ್ಲ. ಪಾಪ ದೊಡ್ಡವ್ರಿಗೇನೋ ಅಭ್ಯಾಸ ಆಗಿದೆ, ನಾವೇನು ಮಾಡೋದು ನೀವೇ ಹೇಳಿ? ಅವ್ರು ಮಾಡೋ ರೀತಿ ನೋಡಿ ಯಾವ ರೀತಿ ಮಾಡ್ತಾರೆ ಅಂದ್ಬಿಟ್ಟು ನಾವು ಮಾಡೋ ರೀತಿ ನೀವೇನಾದರೂ ನೋಡಿದ್ರೆ ತಲೆ ತಿರುಗಿ ಬಿದ್ದೋಗ್ತೀರ. ಏನೋ ಬಿಡಿ, ನಮ್ಮ ಕರ್ಮ. 4 ಜನಕ್ಕೆ ಮಾಡ್ಕೊಂಡಿರೋದು ಬಿಟ್ಬಿಟ್ಟು ಅವ್ರ ಜೊತೆ ಬಂದು ಬೈಸ್ಕೊಳ್ಳೋದು ಬಿಟ್ಟರೆ ಬೇರೆ ಕೆಲಸ ಇಲ್ಲ ಅನಿಸುತ್ತೆ. ನೋಡಿದ್ರೆ ಯಾವ ರೀತಿ ಬಿದ್ನಿ ಅಂದ್ಬಿಟ್ಟು ಪರವಾಗಿಲ್ಲ ಅಂದ್ಬಿಟ್ಟು ಎದ್ದು ಬಿದ್ದು ಹೋಗ್ತಾ ಇದ್ದೀನಿ. ಹಾಗಂತ ಸುಮ್ಮನೆ ಇರೋಕ್ಕಾಗುತ್ತಾ? ಅವ್ರಿಗಿಂತೂ ಹೆಚ್ಚಾಗಿ ಫಾಸ್ಟಾಗಿ ಮಾಡಬೇಕು ಅಂದರೆ ಮನೇಲಿಗೆ ಹೋದ್ರೆ ಜ್ವರ ಬರುತ್ತೆ. ಆಗೇನಾದರೂ ಸುಮ್ಮನೆ ಇರ್ತಾರೆ? ಆಗಲೂ ಬೈತಾರೆ. ಏನಮ್ಮ ನೀನು ಮಾಡಿದ ಕೆಲಸ, ಜ್ವರ ಒಂದು ತರಿಸ್ಕೊಂಡೆ ಅಂತೀರಿ.
ಹಂಗೋ ಹಿಂಗೋ ಕೆಲಸ ಮಾಡೇ ಬಿಟ್ಟೆ ಅಂದ್ಕೊಳ್ಳಿ. ಪಕ್ಕದ ಗದ್ದೆಯವ್ರನ್ನ ನೋಡಿದ್ರೆ ಪಕ್ಕದ ಹೊಲದವ್ರು ನೋಡಿದ್ರೆ ಬೇಗ ಬೇಗ ಕೆಲಸ ಮಾಡ್ತಾಯಿದ್ದಾರೆ ಅಂದ್ಬಿಟ್ಟು ನಮಗೆ ತಲೆನೋವು. ಈ ಟೆಕ್ನಾಲಜಿ ಕೈ ಕೊಡ್ತು, ಈ ಮಳೆ ನೋಡಿದ್ರೆ ಈಗ ಬಂತು. ಇವ್ರನ್ನ ನೋಡಿದ್ರೆ ನನಗಂತೂ ಇರೋಕ್ಕಾಗ್ತಿಲ್ಲ. ಅವರು ಅರ್ಧ ಗಂಟೆಯಲ್ಲಿ ಅವ್ರ ಹೊಲ ಎಲ್ಲನೂ ಒಂದು ಕಡೆ ಉಡ್ಡೆ ಹಾಕೇ ಬಿಟ್ಟರು. ನಾವು ಬೆಳಗ್ಗೆ ಬಂದವರು ಇನ್ನೂ ಉಡ್ಡೆಗಳು ಹಾಕಲೇ ಇಲ್ಲ. ಏನು ಮಾಡೋದು, ನಮ್ಮ ಕರ್ಮ ಈಗಿದೆ ಅಂದ್ಬಿಟ್ಟು ಒಂದು ಹತ್ರ ಕೂತ್ಕೊಂಡ್ರೆ ಎಲ್ಲರೂ ನೋಡಿ ನಮ್ಮನ್ನೇ ನಗ್ತಾರೆ. ಓಕೆ, ಎಲ್ಲರೂ ನಗ್ತಾ ಇದ್ದಾರೆ ಅಂದ್ಬಿಟ್ಟು ಎದ್ದು ಕೆಲಸ ಮಾಡೋಕ್ಕೆ ಹೋದರೆ ಹೊಟ್ಟೆಯಲ್ಲಿ ಹುಳುಗಳು ಓಡಾಡ್ತಾ ಇರ್ತವೆ. ಸರಿ, ನನಗೆ ಹೊಟ್ಟೆ ಹಸಿವು ಅಂದರೆ ಎಷ್ಟು ಕೆಲಸ ಮಾಡಿದ್ಯಮ್ಮ, ನಿಂಗಿಷ್ಟು ಬೇಗ ಹೊಟ್ಟೆ ಹಸಿಯುತ್ತೆ ಅಂತಾರೆ. ಏನು ಮಾಡೋದು ದೇವ್ರೆ, ಬರೀ ಡೈಲಾಗ್ಸೇ ಆಗೋಯ್ತು ಅಂತಾರೆ. ಮನೇಲಿ ನೋಡಿದ್ರೆ ಡೈಲಾಗ್ಸು, ಇಲ್ಲಿ ನೋಡಿದ್ರೆ ಕೆಲಸ ಇಲ್ಲ. ಇಷ್ಟು ಕೆಲಸಕ್ಕೆ ನಮ್ಮ ಜೊತೆನೇ ಡೈಲಾಗ್ಸ್ ಹಾಕೋದು ಅವಶ್ಯಕತೆನಾ ಅಂತಾರೆ. ಮನೇಲಿ ಎಷ್ಟು ಕೆಲಸ ಇರುತ್ತೆ, ಇದು ಮಾತ್ರ ಯಾರಿಗೂ ಅರ್ಥ ಆಗಲ್ಲ. ಬಿಡಿ ಅಂದರೆ ಏನಮ್ಮ ನೀನು ಬಿಡೋದು ಅಂತಾರೆ. ನನ್ನಿಂದ ಇರೋದಕ್ಕಾಗಲ್ಲ, ನಂಗೆ ಟೀ ಕಾಫಿ ಬೇಕು ಅಂದರೆ ಈಗ ಟೀ ಕಾಫಿ ಕುಡಿದ್ರೆ ಮಳೆ ನಮ್ಮನ್ನ ಕುಡಿಯುತ್ತೆ ಅಂತಾರೆ. ಹಾಂ ಸರಿ ದೇವ್ರೆ, ನಂಗೆ ಬಾಳೆಹಣ್ಣನ್ನು ಬೇಕಂದರೆ ಆ ಮುಂಡ ಅಂಗಡಿಯಲ್ಲಿ ಬಾಳೆಹಣ್ಣು ಹಸಿಯಾಗಿದೆ. ನಮ್ಮ ಕರ್ಮಕ್ಕೆಲ್ಲ ಇದೇ ರಾಂಗ್ ಆಗಿದೆ, ಏನು ಮಾಡೋದು. ಸರಿ ಬಿಡಿ, ನಮ್ಮ ಕರ್ಮ ಏನು ಮಾಡೋಕ್ಕಾಗಲ್ಲ ಅಂತ ಸುಮ್ಮನೆ ಕೂತ್ಕೊಂಡ್ರೆ, ಯಾಕಮ್ಮ ಕೂತ್ಕೊಂಡಿದೀಯ, ಎದ್ದು ಬೇಗ ಬಾಮ್ಮ, ಮಳೆ ಬಂದೇ ಬಿಡ್ತು ಅಂತಾರೆ. ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ನನಗೆ ಈ ದಿನ ಸಾಕಾಗೋಯ್ತು. ದೇವ್ರೇ, ಇನ್ನೊಂದು ದಿನ ಬುದ್ಧಿ ಇರೋರಂತೂ ಹೊಲಕ್ಕೆ ಬರಲ್ಲ ಅನಿಸುತ್ತೆ. ಸರಿ, ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಮನೆ ಕಡೆ ಬಂದೇ ಬಿಡೋಣ ಅಂದರೆ, ಸರಿ ನೀನು ಫಸ್ಟ್ ನಡಿಯಮ್ಮ ಅಂದರು. ಸರಿ ಬೇಗ ಓಕೆ, ಇನ್ನೆಲ್ಲ ಹುಲ್ಲು ತುಂಬಕ್ಕೆ ಹೋಗ್ಬೇಕಲ್ಲ. ಇವತ್ತು ಬರೋ ಸಂಡೇ ಆಗಿದೆ, ತುಂಬ ಜನ ಬರ್ತಾರೆ. ಅವ್ರಿಗಾಗಿ ಮಾಡಿರೋದು ಯಾವ ರೀತಿ ಇದೆ ಅಂದ್ಬಿಟ್ಟು ನೀವೇ ಹೇಳಿ. ಹಂಗಂತ ನಾನು ಮಾಡಿದ್ದೀನಿ ಅಂದ್ಕೊಬೇಡ್ರಿ, ನಾನು ಮಾಡಲಿಲ್ಲ. ನನಗೆ ಏಕೆಂದರೆ ಚಿಕನ್ನು ಮಟನ್ನು ಮಾಡೋಕ್ಕೆ ಬರಲ್ಲ ಅಂದ್ಕೋಬೇಡಿ. ನಾನು ಚಿಕನ್ ಮಟನ್ ತಿನ್ನಲ್ಲ. ಎಸ್ಪೆಷಲಿ ಜಾಸ್ತಿ ಜನ ಬಂದರೆ ನನಗೆ ಮಾಡೋಕ್ಕೆ ಬರಲ್ಲ. ಅದೇ ಕಾರಣಕ್ಕಾಗಿ ನಾನು ಹೇಳ್ತಿದ್ದೀನಿ. ಬಟ್ ಡೆಕೋರೇಷನ್ ಮಾತ್ರ ನಂದೇ. ಹಂಗೆ ಅಂದ್ಕೊಳ್ಳಿ, ಡೆಕೋರೇಷನ್ ಮಾಡಿದ್ದು ನಾನೇ. ಮಾಡಿದ್ದು ನಮ್ಮ ತಾಯಿ ಆದ್ರೂ ಡೆಕೋರೇಷನ್ ಮಾಡಿದ್ದು ಮಾತ್ರ ನಾನೇ. ಬಂದುಬಿಟ್ಟೆ. ಓಕೆ, ಇನ್ನೊಂದು ದಿನ ನೋಡಿ ಪಾಪ ಇವರೇ ಹುಲ್ಲೆಲ್ಲ ತುಂಬ್ಕೊಂಬಂದು ಉಡ್ಡೆ ಹಾಕ್ಕೊಬೇಕಲ್ಲ. ಇನ್ನು ಬೇಸಿಗೆಗಾಲ ಎಲ್ಲ ಉಡ್ಡೆ ಹಾಕ್ಕೊಳ್ಳಿಲ್ಲ ಅಂದರೆ ಆಗಲ್ಲ. ಪಾಪ ಅವರೇ ಏನೋ ಎದ್ನೋ ಬಿದ್ದನೋ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಸೊ ಅವ್ರು ಇಟ್ಕೊಂಡಿರೋದು ನೋಡೋಣಪ್ಪ. ನಾನು ಈ ದಿನ ಹೋಗಲ್ಲ ಅಂದ್ಬಿಟ್ಟು ನಾನು ಹೊಲದ ಕಡೆನೇ ಹೋಗಲಿಲ್ಲ. ಎಲ್ಲ ಅವರೇ ಎಲ್ಲ ತುಂಬಿಕೊಂಡು ಬಂದು ಉಡ್ಡೆ ಹಾಕ್ತೀನಿ ಅಂದರು. ಒಳ್ಳೆ ಕೆಲಸ ಮಾಡ್ದಪ್ಪ, ನಮ್ಮಿಂದ ಆಗಲ್ಲ ಅಂತ ಪ್ರಶಾಂತವಾಗಿ ನಿಟ್ಟುಸಿರು ಬಿಟ್ಕೊಂಡೆ. ಆಗ ಅಂದ್ಬಿಟ್ಟು ನೀವು ಮರಿಬೇಡಿ ವ್ಯೂವರ್ಸ್, ನನಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಗಟ್ಟಿಯಾಗಿ ಹೊಡೀರಿ. ನೋಡಿ ಪಾಪ ಅವ್ರ ಕರ್ಮ ನೋಡಿ, ರೈತರು ಯಾವ ರೀತಿ ಕೆಲಸ ಮಾಡ್ತಾರೆ ಅಂತ. ನಾನಂತೂ ಹೋಗಲ್ಲಪ್ಪ. ಮತ್ತೆ ಜ್ವರ ಬಂದರೆ ಇಂಜೆಕ್ಷನ್ ಹಾಕ್ಕೊಳ್ಳೋಂಥ ಕರ್ಮ ನನಗಿಲ್ಲ. ಯಾಕೆಂದರೆ ಆ ಇಂಜೆಕ್ಷನ್ ನೋಡಿದ್ರೇ ಭಯ. ಅದರಲ್ಲಿ ಇಂಜೆಕ್ಷನ್ ಹಾಕ್ಸ್ಕೊಂಡು ಹೋಗ್ಬೇಕಂದ್ರೆ ಭಯ. ಬಿಡಿ, ನಾನು ಅದ್ರ ಬಗ್ಗೆ ಮಾತನಾಡೋಕ್ಕೆ ಹೋಗಲ್ಲ. ಮತ್ತೆ ಇನ್ನು ಸ್ವಲ್ಪ ಜ್ವರ ಬಂದರೆ ನನ್ನಿಂದ ಆಗಲ್ಲ. ನೋಡಿ ಅವ್ರು ಯಾವ ರೀತಿ ಕೆಲಸ ಮಾಡ್ತಾರೆ. ಮುಂದಕ್ಕೆ ನಮ್ಮ ಹೊಟ್ಟೆ ತುಂಬಬೇಕಂದ್ರೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಇವ್ರು ಮಾಡೋ ಕೆಲಸಕ್ಕೆ ಭಯ ಆಗ್ತಿದೆ. ಇನ್ನು ಇವ್ರ ಜೊತೆ ಹೋಗ್ಬಿಟ್ರಂತೂ ಅಬ್ಬಬ್ಬಬ್ಬ ಅವತ್ತು ನಿದ್ದೆನೇ ಬರಲ್ಲ. ಏನೋ ಇರೋದು ಮಾಡ್ಕೊಂಡು ತಿನ್ಕೊಂಡು 4 ಜನಕ್ಕೆ ಹೊಟ್ಟೆ ತುಂಬಿಸ್ಕೊಂಡ್ರೆ ಸಾಕು. ನಮ್ಮಿಂದ ಈ ಥರ ಕೆಲಸಗಳು ಮಾಡೋಕ್ಕಂತೂ ಆಗಲ್ಲಪ್ಪ. ಟೆಕ್ನಾಲಜಿ ಬಂದಿರೋದನ್ನ ಟೈಮ್ ಸರಿಯಾಗಿ ಯೂಸ್ ಮಾಡಿಕೊಂಡು ನಿದ್ದೆ ಮಾಡಿದ್ರೆ ಸಾಕಪ್ಪ. ನಮ್ಗೆ ಈ ಮನೆ ಸಾಕು, ಈ ಮನೆಯ ಕೆಲಸಗಳು ಸಾಕು. ಇಷ್ಟು ಬಿಟ್ಟು ಔಟ್ಸೈಡ್ ಹೋಗೋವಂಥದ್ದಂತೂ ಬೇಡ ತಂದೆ. ಆದಷ್ಟು ಇರೋ AI ಬಂದು ನಮ್ಮ ಕೆಲಸ ಎಲ್ಲ ಮಾಡಿಕೊಟ್ರೆ ನಮ್ಗೆ ಅಷ್ಟೇ ಸಾಕು. ಇಲ್ಲಾಂದರೆ ಈ ಕೆಲಸ ಮಾಡಿದ್ರೆ ಈ ಹಳ್ಳಿಯಲ್ಲಿದ್ದರೆ ಇದೇ ಕೆಲಸನೇ. 4 ಜನ ಹೊಟ್ಟೆ ತುಂಬಿಸೋದು, ಇನ್ನೊಂದು 4 ಜನ ಹೊಟ್ಟೆ ತುಂಬಿಸೋದು. ಅಷ್ಟು ಬಿಟ್ಟರೆ ನಮ್ಮ ಹೊಟ್ಟೆ ತುಂಬೋದಂತೂ ಇಲ್ಲ. ಏನೋ ಬೆಳಗ್ಗೆ ಎದ್ನಾ ಬಿದ್ನಾ ಅನ್ನೋದೇ ಇರುತ್ತೆ. ಸಾಕು. ಮಳೆಗಾಲದಲ್ಲಿ ಮಳೆಗೆ ನೆನೆಯೋದು ಬೇಡ, ಜ್ವರ ಬರೋದು ಬೇಡ. ಚಳಿಗಾಲದಲ್ಲಿ ಔಟ್ಸೈಡ್ ಹೋಗೋದು ಬೇಡ, ಚಳಿಗೆ ಅದ್ರೋದು ಬೇಡ. ಅಬ್ಬಬ್ಬಬ್ಬ, ಚಳಿ ಅಂದರೆ ಬೇಸಿಗೆಯಲ್ಲಿ ಔಟ್ಸೈಡ್ಗೆ ಹೋಗೋದು ಬೇಡ, ತಲೆನೋವು ಬರೋದು ಬೇಡಪ್ಪ.
ಈ ತಲೆನೋವು ಈ ಜ್ವರ ತಡ್ಕೊಳಕ್ಕಾಗಲ್ಲ. ಸರಿಯಾಗಿ ಮನೆಯಲ್ಲಿರೋಣ, ಆರಾಮಾಗಿರೋಣ, ಬೇರೆ ಟೆಕ್ನಾಲಜಿನ ಯೂಸ್ ಮಾಡ್ಕೊಳ್ಳೋಣ, ಹೊಟ್ಟೆ ತುಂಬಿಸ್ಕೊಳ್ಳೋಣ ಅಂತ ನಾವು ಸೋಮಾರಿಗಳಾಗಬಾರ್ದ್ರಿ. ಬರೋ ಟೆಕ್ನಾಲಜಿಗೆ ನಾವು ಪ್ರಿಪೇರ್ ಆಗಬೇಕು, ಇಲ್ಲಾಂದರೆ ನಮ್ಮನ್ನು ದಾಟ್ಕೊಂಡು ಟೆಕ್ನಾಲಜಿ ಮುಂದೆ ಹೋಗ್ಬಿಡುತ್ತೆ. ಹುಷಾರಾಗಿರ್ಬೇಕು. ಅದಕ್ಕೆ ರೀ ಟೆಕ್ನಾಲಜಿ ನಾವು ಕಲ್ಕೊಳ್ಬೇಕು. ಆ ಟೆಕ್ನಾಲಜಿ ಯಾವ ರೀತಿ ಇದೆ ಅಂದ್ಬಿಟ್ಟು ನಾವು ನೋಡಿಕೊಂಡು ಅದಕ್ಕೆ ಸಕ್ಕಾದಂಗೆ ನಾವು ಪ್ರಿಪೇರ್ ಆಗಬೇಕು. ಆಗ್ತಾನೆ ನಮ್ಮನ್ನು ಗುರುಸೋದಕ್ಕೆ ಸಾಧ್ಯ ಆಗುತ್ತೆ. ಒಮ್ಮೆ ನೋಡ್ರಿ ಯಾವ ರೀತಿ ಇದೆ ಅಂತ, ನಾವು ಹಿಂದೆ ಉಳಿಬಾರ್ದು. ಓಕೆ ರೀ, ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನನ್ನು ಪ್ರೋತ್ಸಾಹ ಮಾಡಿದ್ರೆ ಮಾತ್ರ ನಾನು ಈ ರೀತಿ ಇಂಫಾರ್ಮೇಟಿವ್ ವೀಡಿಯೋಗಳು ಕೊಡೋಕ್ಕಂತೂ ಸಾಧ್ಯ ಆಗುತ್ತೆ. ನಾನು ಸಿಟಿಗಳಲ್ಲಿ ಬದುಕೋ ಹುಡುಗಿ ಅಲ್ಲ. ನಾನೇನಿದ್ರೂ ಹಳ್ಳಿಯಲ್ಲಿ ಇರಬೇಕು ಅನ್ನೋದೇ ನನ್ನ ಉದ್ದೇಶ. ಹಳ್ಳಿ ಲೈಫಲ್ಲಿ ಪೀಸ್ಫುಲ್ಲಾಗಿರ್ಬೋದು. ಸಿಟಿ ಲೈಫಲ್ಲಿ ಗಜಿಬಿಜಿ ಅಂದ್ಬಿಟ್ಟಿರೋಂತಹ ನನ್ನಿಂದ ಆಗಲ್ಲ. ಓಕೆ, ನೋಡಿ ಯಾವ ರೀತಿ ಕೆಲಸ ಮಾಡ್ತಾರೆ ಅಂತ. ನಾನು ಕೆಲಸ ಮಾಡೋಕ್ಕೋಗಲ್ಲ, ಹಂಗಂತ ನಮ್ಮ ಮನೇಲಿ ಕರೆಯೋದಕ್ಕೆ ಹೋಗಲ್ಲ. ಏನೋ ನಾನು ಅವ್ರ ಮೇಲೆ ಬಿದ್ದು ಬರ್ತೀನಿ ಅಂದರೆ ನೀನು ಬೇಡ ಅಂತಾರೆ. ಹೋಗಲಿ ಬಿಡಿ, ಅವ್ರ ಕೆಲಸ ಅವ್ರು ಮಾಡ್ಕೊಳ್ಳಿ. ಸರಿ, ಇದೇ ಕಾಲದಲ್ಲಿ ಅಂದರೆ ಚಳಿಗಾಲದಲ್ಲೇ ಹೊಲ್ದ ಕೆಲಸ ಎಲ್ಲ ಮಾಡೋದು. ನಾನು ಪ್ರತಿಯೊಂದು ವೀಡಿಯೋ ಮಾಡಿ ಹಾಕ್ತೀನಿ. ನೀವು ಎಲ್ಲರೂ ನನ್ನ ಚಾನಲ್ ಫಾಲೋ ಆಗಿ ಹಳ್ಳಿಯಲ್ಲಿ ಯಾವ ರೀತಿ ಕೆಲಸ ಮಾಡ್ತಾರೆ ಅಂದ್ಬಿಟ್ಟು ಒಮ್ಮೆ ವೀಕ್ಷಣೆ ಮಾಡಿ. ಆಗ ಗೊತ್ತಾಗುತ್ತೆ ಹಳ್ಳಿ ಜನರು ಯಾವ ರೀತಿ ಕಷ್ಟಪಡ್ತಾರೆ, ನಿಮ್ಮ ಹೊಟ್ಟೆ ಯಾವ ರೀತಿ ತುಂಬಿಸ್ತಾರೆ, ಅವ್ರ ಹೊಟ್ಟೆ ಯಾವ ರೀತಿ ತುಂಬಿಸ್ಕೊಳ್ತಾರೆ, ಪ್ರಾಣಿಗಳ ಹೊಟ್ಟೆ ಯಾವ ರೀತಿ ತುಂಬಿಸ್ತಾರೆ ಅಂತ. ಓಕೆ, ಎಲ್ಲರಿಗೂ ಧನ್ಯವಾದಗಳು. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.